ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಹುದ್ದೆಯ ಕಟ್ ಆಫ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಪೇಪರ್ ಯಾವ ರೀತಿ ಇದೆ ಅಂತ. ಇನ್ನೊಂದು ಸಲ ಹೇಳ್ತೀನಿ, ಈ ಪೇಪರ್ ತುಂಬ ಲೆಂತಿ ಆಗಿತ್ತು, ಹಾಗೆ ಮಾಡರೇಟ್ ಡಿಫಿಕಲ್ಟ್ ಆಗಿಯೂ ಇತ್ತು. ಸೊ ನಾನಿಲ್ಲಿ ಚಂದ್ರ ಲೇಔಟಲ್ಲಿ ಇರುವಂಥ ಆಸ್ಪಿರೆಂಟ್ಗಳಿಗೆ ಕೇಳಿದೆ, ಅವರು ಯಾವ ರೀತಿ ಬರೆದ್ರು ಎಕ್ಸಾಮ್, ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ. ಎಷ್ಟೋ ಜನ ಹೇಳ್ತಿದ್ರು ಈ ಎಕ್ಸಾಮ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗೋ ಎಕ್ಸಾಮ್ ಇತ್ತು, ಆ ಕಾರಣಕ್ಕಾಗಿ ಅವರಿಗೆ ಮೆಂಟಲ್ ಎಬಿಲಿಟಿ ಕ್ವಶನನ್ನು ಲಾಸ್ಟಲ್ಲಿ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಆ ಪಾರ್ಟನ್ನು ಮಾಡೋಕ್ಕಾಗಲಿಲ್ಲ ಅಂತಿದ್ರು. ಹಾಗೆ ಎಷ್ಟೋ ಜನ ಆಲ್ಮೋಸ್ಟ್ ಒಂದು 10 ಕ್ವಶನನ್ನು ಗೊತ್ತಿದ್ದರೂ ಬರೆಯೋಕ್ಕಾಗಲಿಲ್ಲ, ತುಂಬ ಲೆಂತಿ ಇತ್ತು ಅನ್ನೋ ಥರದಲ್ಲಿ ಹೇಳ್ತಿದ್ರು. ಸೊ ಆ ಎಲ್ಲ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿ ನಾನು ಈ ಕಟ್ ಆಫನ್ನು ಹೇಳ್ತೀನಿ. ಮತ್ತು ಕಮ್ಯುನಿಕೇಷನ್ ಪೇಪರ್ ಈಸಿಯಾಗೇ ಇತ್ತು. ಸೊ ಅದರಲ್ಲಿ ಇಂಗ್ಲೀಷ್ ಪಾರ್ಟಲ್ಲಿ ಒಂದು 23 to 27 ಅಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಕಂಪ್ಯೂಟರಲ್ಲೂ 20+ ಅನ್ನು ಸ್ಕೋರ್ ಮಾಡ್ಬೋದು. ಕನ್ನಡದಲ್ಲಿ ಒಂದು 23+ ಅಷ್ಟು ಮಾಡ್ಬೋದು. ಏನಕ್ಕಂದರೆ ಕನ್ನಡ ಕಮ್ಮಿ ಏನಕ್ಕಾಗುತ್ತಂದರೆ ಈ ಎಕ್ಸಾಮಲ್ಲಿ ಬರೀ ಸೈನ್ಸ್ ಮತ್ತು ಕಾಮರ್ಸ್ ಆಸ್ಪಿರೆಂಟ್ಗಳು ಮಾತ್ರ ಬರೆದಿದ್ರು. ಸೊ ಅವರು ಆವ್ರೇಜಲ್ಲಿ ಹೇಳಬೇಕಂದ್ರೆ ಇಷ್ಟು ತಗೊಳ್ತಾರೆ ಅಂತ ಹೇಳ್ಬೋದು. GK ಪೇಪರಲ್ಲಿ ಸ್ಟ್ಯಾಟಿಕ್ ಪಾರ್ಟನ್ನು ಚೆನ್ನಾಗಿ ಓದಿರೋರು ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಸ್ಟ್ಯಾಟಿಕ್ಕಿಂದ ಬಂದಿರೋ ಕ್ವಶನಲ್ಲಿ. ಬಟ್ ಅಗ್ರಿಗೇಟ್ ನಾವು ಓವರಾಲ್ ಹೇಳಬೇಕಂದ್ರೆ 60 to 70 ಇದು ಪೇಪರ್ 1 ಬೆಸ್ಟ್ ಸ್ಕೋರ್ ಆಗುತ್ತೆ. ಹಾಗೆ ಪೇಪರ್ 2ಅಲ್ಲಿ 60+ ಅಟೆಂಡ್ ಮಾಡಿರ್ತಾರೆ ಎಲ್ಲರೂ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಜಾಸ್ತಿ ಕ್ವಶನ್ನ ಅಟೆಂಡ್ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ 90 ಮೇಲೆ ಮಾಡಿರ್ತಾರೆ, 90 to 100 ಎಷ್ಟೋ ಜನ. ಅಲ್ಲಿ ಟೈಮ್ ಉಳಿಯುತ್ತಲ್ವ, 2 ಗಂಟೆ ಪೇಪರ್ ಇರುತ್ತೆ, ಹಾಗೆ ಅಲ್ಲಿ ನೆಗೆಟಿವ್ ಆಗುತ್ತೆ. ಆ ಕಾರಣಕ್ಕಾಗಿ ಅಲ್ಲಿಯೂ ಅಷ್ಟೇ ಒಂದು 65 to 75 ಮ್ಯಾಕ್ಸಿಮಮ್ ತಗೊಂಡಿರೋ ಸ್ಕೋರ್ ಹೇಳ್ತಿದ್ದೀನಿ ನಾನು. ಈ ರೇಂಜಲ್ಲಿ ತಗೋಬೋದು. ಇಲ್ಲಿ ಒಟ್ಟು 50 ಪೋಸ್ಟ್ಗಳಿದೆ. ಆದರೆ ಎಲ್ಲ ಕ್ಯಾಟಗರಿಯ GM ಅಲ್ಲಿ ನೋಡೋದಾದರೆ ಲೈಕ್ STಯಲ್ಲಿ ಒಂದೇ ಇದೆ, ಮತ್ತು ಕ್ಯಾಟಗರಿ 1 GMಲ್ಲೂ ಒಂದಿದೆ, ಮತ್ತು 2Bಯಲ್ಲೂ ಒಂದೇ, 3Aಯಲ್ಲೂ ಒಂದು, 3Bಯಲ್ಲೂ ಒಂದು, ಹೀಗೆ ಇದೆ. SCಯಲ್ಲಿ ಮಾತ್ರ 2 ಇದೆ, ಮತ್ತು 2Aಯಲ್ಲಿ 2 ಇದೆ ಜನರಲಲ್ಲಿ. ಹಾಗೆ GMನ ಜನರಲಲ್ಲಿ 3 ಪೋಸ್ಟ್ ಇದೆ. ಸೊ ಇಲ್ಲಿ ಅಷ್ಟೊಂದೇನು ವೇರಿ ಇಲ್ಲ, ಎಲ್ಲ ಪೋಸ್ಟ್ಗಳು ಎಲ್ಲ ಕ್ಯಾಟಗರಿಯವ್ರಿಗೂ ಹಾಗೇ ಇದೆ. ಬಟ್ ಇಲ್ಲಿ ರೂರಲ್ ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಪೋಸ್ಟ್ ಇದೆ. ಈ ಎಕ್ಸಾಮಲ್ಲಿ ಬರೆದಿರೋರು ಆಲ್ಮೋಸ್ಟ್ ಒಂದು ರೂಮಲ್ಲಿ ಒಂದು 50% ಅಷ್ಟು ಅಟೆಂಡೆನ್ಸ್ ಇತ್ತು ಅಂತ ಕೇಳ್ಪಟ್ಟೆ ನಾನು. ಸೊ ಬರೆದಿರೋರ ಸಂಖ್ಯೆನೂ ಕಮ್ಮಿ ಇದೆ, ಬಟ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ಈ ಎಲ್ಲ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿ ನಾನು ಇವಾಗ ಸ್ಕೋರನ್ನು ಹೇಳ್ತೀನಿ. GMಲ್ಲಿ GM ಜನರಲ್ 118+ ಇದ್ದರೆ, 118+ ಇದ್ದರೆ ಇಷ್ಟಕ್ಕೆ ಕಟ್ ಆಫ್ ನಿಲ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇದ್ರ ಮೇಲೆ ಮತ್ತು ST ಕ್ಯಾಟಗರಿ 1, 2B, 3A ಮತ್ತು 3B ಈ ಕ್ಯಾಟಗರಿಯ ಜನರಲಲ್ಲಿ ಇರುವಂಥದ್ದು ಒಂದೇ ಒಂದು ಪೋಸ್ಟು. ಸೊ ಆ ಕಾರಣಕ್ಕಾಗಿ ನಾನು ಈ ಎಲ್ಲ ಕ್ಯಾಟಗರಿಯವರ ಜನರಲ್ ಪೋಸ್ಟಿಗೆ ಜಾಸ್ತಿ ಮಾರ್ಕ್ಸೇ ಇರುತ್ತೆ, 110+ ಇರ್ಬೋದು. 2A ಜನರಲಲ್ಲಿ 105+ ಇರ್ಬೋದು. ಹಾಗೆ SC ಅವರಿಗೆ 100+ ಇರ್ಬೋದು. ಹಾಗೆ GM ವುಮೆನ್ಸ್ ಅವರಿಗೆ 8 ಪೋಸ್ಟ್ ಇದೆ, ಆ ಕಾರಣಕ್ಕಾಗಿ 95+ಗೆ ನಿಲ್ಬೋದು. ಹಾಗೆ GM ರೂರಲ್ ಅವ್ರಿಗೆ 100+ಗೆ ನಿಲ್ಬೋದು. ಹಾಗೆ ಇವಾಗ ಕ್ಯಾಟಗರಿ ವೈಸ್ ವುಮೆನ್ನಿಗೆ ಹೇಳಬೇಕು ಅಂದರೆ, ಸೊ ಇಲ್ಲಿ 90+ ಇರೋರು ಸೇಫ್ ಅಂತ ಅಂದ್ಕೊಳ್ಳಿ. ಹಾಗೆ ಕ್ಯಾಟಗರಿ ವೈಸ್ ರೂರಲ್ ಅವರು 95+ ಇದ್ದರೆ ಅದು ಸೇಫ್ ಸ್ಕೋರ್ ಆಗಬಹುದು. ಹಾಗೆ ಇನ್ನೊಂದು ವಿಷಯ, PDO ಎಕ್ಸಾಮ್ HK ಎಕ್ಸಾಮನ್ನು ಬರೆದಿರುವಂಥ ಆಸ್ಪಿರೆಂಟ್ಗಳಿಗೆ ಒಂದು ಗುಡ್ ನ್ಯೂಸ್ ಏನಂದರೆ ಅವರ 1:3 ಎಲಿಜಿಬಿಲಿಟಿ ಲಿಸ್ಟ್ ರೆಡಿಯಾಗಿದೆ. ಈ ಲಿಸ್ಟನ್ನು ಆಯೋಗದ ಅನುಮೋದನೆಗಾಗಿ ಕಳಿಸಿದ್ದಾರೆ. ಇದನ್ನು ಜುಲೈ 15ನೇ ತಾರೀಕಂದು ಕಳಿಸಿದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ಅವರು ಅದನ್ನು ಒಪ್ಪಿಗೆ ಕೊಡ್ಬೋದು. ಒಪ್ಪಿಗೆ ಕೊಟ್ಟ ನಂತರ KPSC ಅವರ ವೆಬ್ಸೈಟಲ್ಲಿ ವೆರಿಫಿಕೇಷನ್ಗೆ ಲಿಸ್ಟನ್ನು ಬಿಡ್ತಾರೆ. ಈ ಲಿಸ್ಟನ್ನು ಬಿಟ್ಟ ನಂತರ ಮುಂದೆ RPC ಅವರ ಲಿಸ್ಟನ್ನು ಬಿಡ್ಬೋದು. ಸೊ ಒಟ್ಟಿನಲ್ಲಿ ಆಗಸ್ಟಲ್ಲಿ ವೆರಿಫಿಕೇಷನ್ ಆಗುವ ಸಾಧ್ಯತೆಗಳಿದೆ PDO ಎಕ್ಸಾಮ್ದು. ಈ ಚಾನಲಲ್ಲಿ
ಎಕ್ಸಾಮ್ ಓರಿಯೆಂಟೆಡ್ ಶಾರ್ಟ್ಸ್ ಮತ್ತು ವೀಡಿಯೋಸ್ಗಳು ಇದೆ, ದಯವಿಟ್ಟು ಹೋಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.